ರಾಷ್ಟ್ರಕ್ಕೆ ನಿಮ್ಮ ಹೆಸರು ಅಜರಾಮಾಗಿ ಇರ್ತದಂತಕ್ಕಂಥ ಮಾತನ್ನು ತಿಳಿಸಿ, ನಾಳೆ ನಡೀತಕ್ಕಂಥ ವಾರ್ಷಿಕ ಪರೀಕ್ಷೆ ಅತ್ಯಂತ ಯಶಸ್ವಿಯಿಂದ ನಿಮಗೆಲ್ಲ ಯಶಸ್ವಿ ಆಗಲಿ ಅಂಥ ಶಕ್ತಿ ಬಸವಾದಿ ಶರಣರು ಪರಮ ಪೂಜ್ಯರು. ಯಾಕಂದ್ರೆ ನಮ್ಮಲ್ಲಿ ಎಲ್ಲ ರೀತಿಯಲ್ಲಿದ್ದರೂ ದೈವಿ ಶಕ್ತಿ ಎಂಬ ಭಾಳ ದೊಡ್ಡ ಕೆಲಸ ಮಾಡ್ತದೆ, ಭಾಳ ದೊಡ್ಡ ಕೆಲಸ ಮಾಡ್ತದೆ. ನಾ ಭಾಳ ಓದಿದ ಭಾಳ ಚಲೋನೇ ಮಾಡ್ತಾ ಅಂದರೂ ದೈವಿ ಶಕ್ತಿ ಬೇಕು. ಮೊಳಕೆರೆ ಸರರು ಅವರಿಗೆ ಡ್ರೈವಿಂಗ್ ಮಾಡ್ಕೋತ ಹೋಗಿರು ಊರ ಕಡೆ. ಹೋದಾಗ ಗಾಡಿ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆದ ತಕ್ಷಣ ಅಲ್ಲೊಬ್ಬ ರೈತ ನೋಡ್ದ, ಒಳಗಿಂದ ಹೋಗ್ಯಾವೆಲ್ಲ ಅಂತಂದ. ಅಂದ್ರೆ ಅಷ್ಟು ಡೇಂಜರ್ ಆಗಿತ್ತು. ಅಲ್ಲಿ ನೋಡಿನವರೆಲ್ಲ ಒಳಗಿನವರೆಲ್ಲ ಹೋಗ್ಯಾರನೇ ಅಂತ ಸುದ್ದಿ ಆಗಿದ್ದು. ಆದ್ರೆ ಅವ್ರಿಗೆ ರಕ್ಷಣೆ ಮಾಡಿದ ಯಾವುದು ಅಂದ್ರೆ ಅಪ್ಪವ್ರ ಆಶೀರ್ವಾದ, ಮಕ್ಕಳದು ಸೇವಾ ಫಲನೇ ಅವ್ರು ಹೊರಗೆ ಬಂದ್ಬಿಟ್ಟು. ಅಂದ್ರೆ ಇದು ದೈವಿ ಶಕ್ತಿ. ಆ ದೈವಿ ಶಕ್ತಿನೇ ರಕ್ಷಣೆ ಮಾಡ್ತದೆ. ಅದರ ಸಲಕ್ಕೆ ನೀವೆಲ್ಲ ಚಲೋ ಅಧ್ಯಯನ ಮಾಡಿರಿ. ದೈವಿ ಶಕ್ತಿಯನ್ನು ಗುರುಗಳ ಮ್ಯಾಗ ನಮ್ಮ ಭಕ್ತಿ ಶ್ರದ್ಧೆ ಇರಬೇಕು, ಗುರುಗಳ ಮ್ಯಾಗ ನಾವು ನಿಷ್ಠೆ ಇರಬೇಕು. ಅದೇ ನಮಗೆ ಕಾಪಾಡ್ತದ. ನಿಮ್ದೆಲ್ಲ ಯಶಸ್ವಿ ಆಗಲಿ. ನೀವು ಈ ನಾಡಿಗೆ, ಈ ರಾಷ್ಟ್ರಕ್ಕೆ, ಈ ಪ್ರಪಂಚಕ್ಕೆ ನೀವು ಕೀರ್ತಿ ತರ್ತಕ್ಕಂಥವ್ರು ಆಗ್ತೀರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ.